ಯೋಹಾನನ ಮೊದಲನೇ ಯೋಹಾನ 2ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಈ ಲಸ್ಟ್ ಅನ್ನೋ ವಿಷಯವನ್ನ, ಈ ಕಣ್ಣಿನ ಆಶೆ, ಶರೀರದಾಶೆಯ ಒಂದು ಇಂಪ್ಯಾಕ್ಟ್ ಏನೆಂಬುದಾಗಿ, ಇದನ್ನ ಈ ಒಂದು ಕಣ್ಣಿನ ಆಶೆ ಇದ್ದಲ್ಲಿ, ಶರೀರದಾಶೆ ಇದ್ದಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ವಿಷಯಗಳನ್ನ ಈ ಒಂದು ದಿನದಲ್ಲಿ ನಾವು ನೋಡ್ಲಿಕ್ಕೆ ಹೋಗೋಣ. ಈ ಕಣ್ಣಿನ ಆಶೆ, ದೇಹದ ಆಶೆನ ನೋಡುವಾಗ ಸೈತಾನನು ಫಸ್ಟ್ ಆಫ್ ಆಲ್ ಆತನು ಟ್ರ್ಯಾಪ್ ಮಾಡಿರ್ತಾನೆ. ಯಾರು ಆತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾರೋ, ಯಾರು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿದ್ದಾರೋ, ಯಾರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತೇನೆ ಎಂಬುದಾಗಿ ಪ್ರಮಾಣವನ್ನು ಮಾಡಿದ್ದಾರೋ ಅವರನ್ನ ಅದನ್ನು ಮೊದಲು ಟ್ರ್ಯಾಪ್ ಮಾಡಿಬಿಡ್ತಾನೆ ಆತನ. ಈ ಲಸ್ಟ್ ಅನ್ನೋದನ್ನ, ಕಣ್ಣಿನ ಆಶೆ, ಶರೀರದ ಆಶೆ, ಈ ಒಂದು ಕಾಮಾಭಿಲಾಷೆ ಅನ್ನೋದನ್ನ, ಇದೊಂದು ಆತ್ಮಿಕ ಯುದ್ಧವಾಗಿದೆ. ನೀನು ಈ ಸೈತಾನನೊಂದಿಗೆ, ಈ ಒಂದು ಕಣ್ಣಿನ ಆಶೆ, ಶರೀರದ ಆಶೆಯೊಂದಿಗೆ ನೀನು ಹೋರಾಡ್ತಕ್ಕಂಥದ್ದು. ದಿಸ್ ಇಸ್ ಕಂಪ್ಲೀಟ್. ಈ ಶರೀರದ ಆಶೆಯನ್ನು ನೋಡುವಾಗ ಪಬ್ಲಿಕ್ ಅಲ್ಲಿ ಕಾಣಿಸೋದಿಲ್ಲ. ನೀನು ಯಾವುದನ್ನ ನೋಡ್ತಾ ಇದೀಯಾ, ನೀನು ಯಾವುದನ್ನ ನೀನು ಬಯಸ್ತಾ ಇದೀಯಾ ಎಂಬುದಾಗಿ ಯಾವ ಜನರಿಗೆ ಗೊತ್ತಿಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಹಿಡನ್ ಆಗಿರ್ತಕ್ಕಂಥದ್ದು. ಇದು ನಿನಗೊಬ್ಬನಿಗೆ ಗೊತ್ತು, ನೀನು ಯಾವುದನ್ನ ಆಶಿಸ್ತಾ ಇದೀಯಾ, ನೀನು ಯಾವುದನ್ನ ನೋಡ್ತಾ ಇದೀಯಾ. ಇದು ದಿಸ್ ಇಸ್ ವೆರಿ ಪವರ್ಫುಲ್ ಆದಂತಹ ಒಂದು ಲಸ್ ಆಗಿದೆ. ಪವರ್ಫುಲ್ ಆದಂತಹ ಇದನ್ನ ಯಾಕಾಗುತ್ತೆ ಎಂಬುದಾಗಿ ನೋಡುವಾಗ, ಕೆಲವು ಇಮೋಷನ್ನ ಮೂಲಕ, ಅನೇಕ ಒಂದು ರಿಜೆಕ್ಷನ್ನ ಮೂಲಕ ತಿರಸ್ಕರಿಸಲ್ಪಟ್ಟವರಾಗಿ ಇನ್ನೊಬ್ಬರನ್ನ ನೋಡುವಂಥದ್ದಾಗಲಿ, ಇನ್ನೊಬ್ಬರನ್ನ ಶರೀರವನ್ನ ಬಯಸುವಂಥದ್ದಾಗಲಿ ನಾವು ನೋಡ್ತೇವೆ. ಇದಕ್ಕೆ ಸ್ಪಿರಿಚುವಲ್ ಅಟ್ಯಾಕ್. ಸೈತಾನವು ನಿನ್ನ ಆತ್ಮಿಕ ಬೆಳವಣಿಗೆಯಲ್ಲಿ ಆತನು ಅಟ್ಯಾಕ್ ಮಾಡ್ತಾನೆ. ನೀನು ದೇವರೊಂದಿಗೆ ಸಮಯವನ್ನು ಕಳೆಯಬಾರದು, ನೀನು ದೇವರೊಂದಿಗೆ ಒಡನಾಟವನ್ನು ಇಡಬಾರದು, ನೀನು ದೇವರೊಂದಿಗೆ ನೀನು ನಡೆಯಬಾರದು ಎಂಬುದಾಗಿ ಆತನು ನಿನ್ನನ್ನು ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದನ್ನ ನೋಡುವಾಗ ನೀವು 2ನೇ ಸಮುವೇಲ 11ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ, ದಾವೀದ ಮಹಾರಾಜನು ಅವನು ಒಂದು ದಿವಸ ಸಂಜೆಯ ಹೊತ್ತಿನಲ್ಲಿ ಮಂಚದಿದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀಯನ್ನ ಸ್ನಾನ ಮಾಡುವುದು. ದಾವೀದನು ಸಂಜೆಯ ಹೊತ್ತಿನಲ್ಲಿ ಮಂಚದಿಂದ ಅರಮನೆಯ ಮೇಲೇನೆ ಮಾಡ್ತಾನೆ, ಬಹು ಸುಂದರಿಯಾದ ಒಬ್ಬ ಸ್ತ್ರೀಯನ್ನ ಸ್ನಾನ ಮಾಡುವುದು ಕಂಡು ಸೈತಾನನು ರೈಟ್ ಮೂಮೆಂಟ್ಗಾಗಿ ಯೋಚನೆ ಮಾಡ್ತಾನೆ. ಸೈತಾನನು ಯಾವಾಗಲೂ ಆತನೇನ್ ಮಾಡ್ತಾನಂದ್ರೆ, ಐ ವಾಂಟ್ ಟು ಶೋ ಯು ಸಮಥಿಂಗ್, ನಾನು ನಿನಗೆ ಒಂದು ತೋರಿಸ್ತೇನೆ ಬಾ ಎಂಬ. ಏನ್ ತೋರಿಸ್ತಾ? ಬಹು ಸುಂದರಿಯಾದಂತಹ ಸ್ತ್ರೀಯು ಸ್ನಾನ ಮಾಡುವುದನ್ನ ಆತ ಅರಮನೆಯ ಮೇಲೆ ನಿಂತು ನೋಡ್ತಾನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸೈತಾನನು ಸಹ ನಿನಗೂ ಆತನು ತೋರಿಸಲಿಕ್ಕಿದ್ದಾನೆ. ಬಾ, ನಾನು ನಿನಗೆ ತೋರಿಸ್ತೀನಿ ಎಂಬುದಾಗಿ. ಯಾವ ವಿಷಯವನ್ನ ಆತನು ನಿನ್ನ ದಿನಚರಿಯಲ್ಲಿ ತೋರಿಸ್ತಾ ಇದ್ದಾನೆ ಎಂಬುದಾಗಿ ನೀನು ಗಮನ ಇಡ್ತಾ ಇದೆಯಾ? ಯೋಚನೆ. ಇಲ್ಲಿ ನೋಡುವಾಗ ದಾವೀದನಿಗೆ ಆತನು ತೋರಿಸಿದ್ದ. ಆತನು ನಿನಗೆ ತೋರಿಸುವಾಗ ನೀನು ಹೋರಾಡಬೇಕಾಗಿದೆ. ಯಾವ ರೀತಿಯಲ್ಲಿ ಯೋಸೇಫನು ಓಡಿ ಹೋದನು, ಅದೇ ರೀತಿಯಲ್ಲಿ ನೀನು ಓಡಿ. ನೀನು ನಿನ್ನ ಮನೆಯಲ್ಲಿ ಸೇಫ್ ಪ್ಲೇಸ್ ಆಗಿದ್ದ. ದಾವೀದ ಮಹಾರಾಜನು ಸೇಫ್ ಪ್ಲೇಸ್ ಆಗಿದ್ದ, ತನ್ನ ಅರಮನೆಯಲ್ಲಿ ಆತನು ಸೇಫ್ ಆಗಿದ್ದಿ. ಸಂಜೆ ಹೊತ್ತಿನಲ್ಲಿ ನೋಡ್ತಾ ಇದ್ದ, ನಿನ್ನ ಮನೆಯಲ್ಲಿ ನೀನು ಯಾರು ಇರ್ಲಿಕ್ಕಿಲ್ಲ, ನಿನ್ನ ಮನೆಯಲ್ಲಿ ನೀನು ಸೇಫ್ ಆಗಿದೆಯಾ. ಆದ್ರೆ ನಿನ್ನ ಆಶೆ ಏನಾಗಿದೆ? ನಿನ್ನ ಆಶೆ ಕಣ್ಣಿನ ಆಶೆ ಆಗಿದೆಯಾ, ನಿನ್ನ ಆಶೆ ಶರೀರದ ಆಶೆ ಆಗಿದೆ ಎಂಬುದಾಗಿ ನಾವು ನೋಡ್ಬೇಕಾಗಿದೆ, ಯೋಚನೆ ಮಾಡ್ತಾರೆ. ಈ ಲಸ್ಟ್ ಸ್ಪಿರಿಟ್ ಅನ್ನೋದನ್ನ ವೆರಿ ಪವರ್ಫುಲ್ ಆದಂತಹ ಸ್ಪಿರಿಟ್ ಆಗಿದೆ. ಇದನ್ನ ನಾವು ನೋಡುವಾಗ ಹೈ ರ್ಯಾಂಕಿಂಗ್ ಸ್ಪಿರಿಟ್ ಅಂತ ಕರೀತಾರೆ. ಈ ಲೋಕದ ಮೇಲೆ ವೆರಿ ಪವರ್ಫುಲ್ ಆದಂತಹ ಸ್ಪಿರಿಟ್ ಲಸ್ಟ್ ಸ್ಪಿರಿಟ್ ಆಗಿದೆ. ಟ್ಯಾಕ್ಟಿಕ್ಸ್ ಮಾಡ್ತಾರೆ. ಅದರಲ್ಲಿ ವಿಧ ವಿಧವಾದಂತಹ ವಿಷಯಗಳಲ್ಲಿ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಇದು ದಿಸ್ ಕಂಪ್ಲೀಟ್ ಆಗಿ ಪ್ರೈವೇಟ್ ಆಗಿರ್ತಕ್ಕಂತಹ ಸ್ಟ್ರಗಲ್ ಆಗಿದೆ. ಇದು ಕಾಮವನ್ನ ಸ್ಥಿರವಾಗಿ ಬೆಳೆಸ್ತಾರೆ. ಸೈತಾನವಾಗಿ ಇದನ್ನ ಸ್ಲೋ ಆಗಿ ತೋರಿಸಿದ್ದನ್ನ ಮತ್ತೆ ಹೊಸದನ್ನ ತೋರಿಸ್ತಾ ಹೋಗ್ತಾರೆ. ದಿಸ್ ಇಸ್ ಕಾನ್ಸ್ಟಂಟ್ ಆಗಿ ಆತನು ನಿನ್ನನ್ನು ಏನ್ ಮಾಡ್ತಾನೆ ಅಂದರೆ ತೋರಿಸ್ತಾನೆ. ಇದರಿಂದ ಏನಾಗುತ್ತೆ?
ಇದರಿಂದ ನಿನ್ನ ಆತ್ಮಿಕ ಬೆಳವಣಿಗೆಯನ್ನ ನಿಧಾನಗೊಳ್ಳುತ್ತೆ. ನೀನು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನೊಂದಿಗೆ ನೀನು ಯಾವ ರೀತಿಯಲ್ಲಿ ನಿನ್ನ ವಾಕ್ಯ ಧ್ಯಾನದಲ್ಲಿ ನಿನ್ನ ಪ್ರಾರ್ಥನೆಯಲ್ಲಿ ನೀನು ಬೆಳೆಯುವಂತಹ ಮಗನು ಮಗಳಾಗಿದೆಯೋ, ಒಂದು ವೇಳೆ ನೀನು ಲಸ್ಟ್ ಅನ್ನೋ ವಿಷಯದಲ್ಲಿ, ಈ ಒಂದು ಲಸ್ಟ್ ಅನ್ನೋ ಸ್ಪಿರಿಟಿನಲ್ಲಿ ನೀನು ಕಣ್ಣಿನ ಆಶೆ, ಶರೀರದ ಆಶೆ ಭೂತದಲ್ಲಿ ನಿನ್ನ ಆತ್ಮಿಕ ಜೀವನದ ಒಂದು ಬೆಳವಣಿಗೆಯು ದಿನೇ 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 ಕಡಿಮೆ ಆಗುತ್ತೆ. ನಿನ್ನ ಒಂದು ಸ್ಪಿರಿಚುವಲ್ ಆಕ್ಟಿವ್ನೆಸ್ ಅನ್ನ ಕಡಿಮೆ ಆಗಬೇಕು. ನಿನ್ನ ಒಂದು ಪ್ರಾರ್ಥನೆಯ ಒಂದು ಜೀವಿತ ದಿನೇ ದಿನೇ ಕಡಿಮೆ ಆಗಿದೆ. ಒಂದು ವೇಳೆ ನೀನು ಈ ಕಣ್ಣಿನ ಆಶೆ, ಶರೀರದ ಆಶೆಯಲ್ಲಿ ನೀನು ಮುಳುಗಿದ್ದಲ್ಲಿ ನಿನ್ನ ಒಂದು ಅನೌಂಟಿಂಗ್ ಅನ್ನ ದೇವರು ನಿನಗೆ ಅಭಿಷೇಕ ಮಾಡಿದ್ದನ್ನ ನೀನು ಕಳೆದುಕೊಳ್ಳುವಂತಹ ಒಂದು ಸಂದರ್ಭವಾಗಿದೆ. ನಿನ್ನ ಆತ್ಮಿಕ ಜೀವಿತವನ್ನ ಯಾಕೆ ಬೆಳೀತಾ ಇಲ್ಲ, ನನ್ನ ಆತ್ಮಿಕ ಜೀವಿತವನ್ನ ಯಾಕೆ ನಿಧಾನಗೊಳ್ತಾ ಇದೆ ಎಂಬುದಾಗಿ ಯೋಚನೆ ಮಾಡ್ತೀನಿ. ನಾನು ಯಾವ ಆಶೆಯಲ್ಲಿ ಮುಳುಗಿದ್ದೇನೆ ಎಂಬುದಾಗಿ ಯೋಚನೆ ಮಾಡ್ತೀನಿ. ಇದು ಆಳವಾದ ಆಧ್ಯಾತ್ಮಿಕ ಸಂಪರ್ಕವನ್ನ ಇದು ಡಿಸ್ಕನೆಕ್ಟ್ ಮಾಡಿಬಿಡ್ತೀನಿ. ನಿನಗೆ ಎಷ್ಟು ಆಳವಾಗಿ ಯೇಸು ಕ್ರಿಸ್ತನೊಂದಿಗೆ ನೀನು ಇದೆಯೋ, ಎಷ್ಟು ಆಳವಾಗಿ ನೀನು ವಾಕ್ಯದ ಧ್ಯಾನ ಮಾಡಿದೆಯೋ, ಎಷ್ಟು ನೀನು ಆಳವಾದಂತಹ ಪ್ರಾರ್ಥನೆ ಜೀವಿತವಾಗಿದೆಯೋ, ಅದನ್ನ ಡಿಸ್ಕನೆಕ್ಟ್ ಆಗಲಿಕ್ಕೆ ಪ್ರಾರಂಭ. ಈ ಲಸ್ಟ್ ಅನ್ನ, ಈ ಕಣ್ಣಿನ ಆಶೆ, ಶರೀರದ ಆಶೆ ಅನ್ನೋದನ್ನ ಇದು ಕಠಿಣವಾದಂತಹ ಹೋರಾಟ ಅಂತ ಅನಿಸ್ತದೆ. ಯಾಕೆ ನನಗೆ ಇದನ್ನ ಇಟ್ಸ್ ವೆರಿ ಹಾರ್ಡ್ ಅನ್ಸುತ್ತೆ, ಅಯ್ಯೋ ನನಗೆ ಬಿಡಕ್ಕಾಗಲ್ಲ, ಅಯ್ಯೋ ನನಗೆ ಈ ಶರೀರದ ಆಶೆ, ಕಣ್ಣಿನ ಆಶೆ ಬಿಡಕ್ಕಾಗಲ್ಲ ಎಂಬುದಾಗಿ ನೀನು ಯೋಚನೆ ಮಾಡುವಾಗ ಯಾಕೆ ಅನಿಸುತ್ತೆ? ಯಾಕೆ ನಮಗೆ ಹಾರ್ಡ್ ಆಗ್ತಿದೆ ಎಂದು ನೋಡುವಾಗ, ನಿನ್ನ ಒಂದು ಪ್ರಾರ್ಥನೆಯ ಜೀವಿತ ಇಲ್ಲದೇ ಇದ್ದಲ್ಲಿ, ನಿನ್ನ ಒಂದು ಪ್ರಾರ್ಥನೆಯ ಜೀವಿತ ಕಡಿಮೆ ಆಗಿದ್ದಲ್ಲಿ, ಈ ಒಂದು ಲಸ್ಟ್ ಅನ್ನ, ಶರೀರದ ಆಶೆಯನ್ನು ನೋಡುವಾಗ ಅದು ನಮಗೆ ಕಂಪ್ಲೀಟ್ ಆಗಿ ಹಾರ್ಡ್ ಅಂತ ಅನಿಸುತ್ತೆ. ವಾಕ್ಯದಲ್ಲಿ ನೋಡುವಾಗ ಎಫೆಸ 6:12 ನೋಡುವಾಗ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೂ ಹೋರಾಡುವಾಗಿದ್ದೇವೆ. ಕೊಲೊಸ್ಸೆ 3:5 ನೋಡುವಾಗ, ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಣತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಬಿಡಕ್ಕಾಗ್ತಾ ಇಲ್ವಾ? ಪರಿಶುದ್ಧಾತ್ಮನು ನನಗೆ ಸಹಾಯ ಮಾಡ್ತಾನೆ. ಸ್ವಾಮಿ, ನನಗೆ ಈ ಒಂದು ಲಸ್ಟ್ ಅನ್ನೋ ಸ್ಪಿರಿಟ್ನೊಂದಿಗೆ ಹೋರಾಡಲಿಕ್ಕೆ ನನಗೆ ಬಲವನ್ನು ಅನುಗ್ರಹಿಸು. ಈ ಶರೀರದ ಆಶೆ, ಕಣ್ಣಿನ ಆಶೆಯೊಂದಿಗೆ ಹೋರಾಡಲಿಕ್ಕೆ ಆಗುವಂಥ ಬಲವನ್ನ, ಶಕ್ತಿಯನ್ನು ಅನುಗ್ರಹಿಸಿ ಎಂಬುದಾಗಿ ನೀನು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನಿನಗೆ ಎಬ್ಬಿಸುತ್ತೀಯ. ನೀನು ಇದ್ದಂಥ ಸ್ಥಿತಿಯಲ್ಲಿ ನೀನು ಎಬ್ಬಿಸುತ್ತೀಯ. ವಾಕ್ಯದಲ್ಲಿ ನೋಡುವಾಗ ಕೊರಿಂಥ 13 ಮನುಷ್ಯರು ಸಹಿಸಬಹುದಾದ ಶೋಧನೆಗೆ ಹೊರತು ಬೇರೆ ನಿನಗೆ ಸಂಭವಿಸುತ್ತದೆ ಎಂಬುದಾಗಿದೆ. ಸೈತಾನನು ನಿನಗೆ ತೋರಿಸುವಂಥದ್ದನ್ನ ನೀನು ನೋಡುವಾಗ ನೀನು ಅದರಿಂದ ಓಡಬೇಕು. ದಾವಿದ ಮಹಾರಾಜನಿಗೆ ಆತನು ತೋರಿಸಿದ ಬಹು ಸುಂದರವಾದಂಥ ಸ್ತ್ರೀಯು ಸ್ನಾನ ಮಾಡುವಾಗ ಸೈತಾನನು ನಿನಗಾಗಿ ಅದನ್ನು ರೈಟ್ ಮೂಮೆಂಟ್ ನಾನು ನಿನಗೆ ಯಾವುದನ್ನು ತೋರಿಸಲಿ, ಇವಳು ಯಾವುದನ್ನು ತೋರಿಸಿದ್ದಾಗ ದೇವರ ಒಂದು ಸಂಬಂಧವನ್ನು ಡಿಸ್ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ, ಯಾವುದನ್ನು ತೋರಿಸುವಾಗ ಇವನ ಪ್ರಾರ್ಥನೆಯ ಜೀವಿತ ಕೆಳಗೆ ಬರಲಿಕ್ಕೆ ಸಾಧ್ಯ ಎಂಬುದಾಗಿ, ಯಾವುದನ್ನು ತೋರಿಸಿದ್ದಾಗ ಇವನು ಕರ್ತನ ಸನ್ನಿಧಾನದಲ್ಲಿ ವಾಕ್ಯದಲ್ಲಿ ಬೆಳೆಯುವಂತಹ ಒಂದು ಸ್ಪಿರಿಚುವಲ್ ಡೆವಲಪಿಂಗ್ ಅನ್ನು ನಿಧಾನಗೊಳಿಸಲಿಕ್ಕೆ ಸಾಧ್ಯ ಎಂಬುದಾಗಿ. ಹಿ ಇಸ್ ವೇಟಿಂಗ್ ಫಾರ್ ರೈಟ್ ಮೂಮೆಂಟ್. ನಾನು ನೀನು ಜಾಗರೂಕನಾಗಿರಬೇಕು. ಈ ಶರೀರದ ಆಶೆ, ಕಣ್ಣಿನ ಆಶಯದಲ್ಲಿ ನೀನು ಒಂದು ವೇಳೆ ಮುಳುಗಿದ್ದಲ್ಲಿ ದೇವರ ಆತ್ಮ ಸನ್ನಿಧಾನದಲ್ಲಿ ಒಂದು ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡು. ನಿನ್ನ ಮುಳುಗಿದಂಥ ಸ್ತ್ರೀ ಸಂದರ್ಭದಲ್ಲಿ ಸ್ವಾಮಿ ನನ್ನನ್ನು ನೀನು ಎಬ್ಬಿಸಿ. ಈ ಇಂಪ್ಯಾಕ್ಟ್ ಆಫ್ ಲಸ್ಟ್ ಅನ್ನೋದಾಗಿ ನೋಡುವಾಗ ನೀನು ದೇವರೊಂದಿಗೆ ಇರ್ತಕ್ಕಂತಹ ಸಂಬಂಧವನ್ನು ಡಿಸ್ಕನೆಕ್ಟ್ ಆಗಲಿಕ್ಕೆ ಸಾಧ್ಯ. ಈ ಇಂಪ್ಯಾಕ್ಟ್ ಆಫ್ ಲಸ್ಟ್ ಎಂದು ನೋಡುವಾಗ ನಾವು ಸ್ಪಿರಿಚುವಲ್ ಆಕ್ಟಿವ್ನೆಸ್ ಅನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ. ಈ ಇಂಪ್ಯಾಕ್ಟ್ ಆಫ್ ಲಸ್ಟ್, ಕಣ್ಣಿನ ಆಶೆ, ಶರೀರದ ಆಶೆಯನ್ನು ನೋಡುವಾಗ ದೇವರು ನನಗೆ ಮಾಡಿರ್ತಕ್ಕಂಥ ಅನೌಂಟಿಂಗ್ ಅನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ. ಅದು ಡಿಸ್ಟ್ರಾಯ್ ಆಗಲಿಕ್ಕೆ ಸಾಧ್ಯ. ಈ ಇಂಪ್ಯಾಕ್ಟ್ ಆಫ್ ಲಸ್ಟ್ ಅನ್ನ, ಇದು ಶರೀರದ ಆಶೆ, ಕಣ್ಣಿನ ಆಶೆಯಲ್ಲಿ ನಾನು ಹಾದು ಹೋಗುತ್ತಿರುವಾಗ ನನ್ನ ಪ್ರಾರ್ಥನೆಯ ಜೀವಿತ ದಿನದಿಂದ ದಿನಕ್ಕೆ ಬೇಕಾಗಲಿಕ್ಕೆ ಸಾಧ್ಯ. ಶರೀರದ ಆಶೆ, ಕಣ್ಣಿನ ಆಶೆಯಲ್ಲಿ ನಾನು ಹಾದು ಹೋಗುವಾಗ ದೇವರೊಂದಿಗೆ ಇರ್ತಕ್ಕಂಥ ಸಂಬಂಧದಲ್ಲಿ ನಾನು ಡಿಸ್ಕನೆಕ್ಟ್ ಆಗಲಿಕ್ಕೆ ಸಾಧ್ಯ. ಅದರಿಂದ ನಾನು ಹೊರಗೆ ಬರಲಿಕ್ಕೆ ಸಾಧ್ಯ. ಸ್ವಾಮಿ, ನಾನು ಮುಳುಗಿದ್ದೇನೆ, ಇದರಲ್ಲಿ ಮುಳುಗಿದ್ದೇನೆ, ನನ್ನ ಎಬ್ಬಿಸಿ ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡುವ. ನೀನು ಪಶ್ಚಾತ್ತಾಪದ ಹೃದಯದಿಂದ ಆತನ ಪಾದದಲ್ಲಿ ಬಂದಲ್ಲಿ ಆತನು ನಿನ್ನನ್ನು ಮೇಲಕ್ಕೆತ್ತಲಿಕ್ಕೆ
ದೇವರ ಸ್ವಾಮಿ, ಈ ಲಸ್ಟ್ ಅನ್ನೋ ಸ್ಪಿರಿಟ್ ಒಂದಿಗೆ ಹೋರಾಡುವಂತಹ ಬಲವನ್ನ, ಶಕ್ತಿಯನ್ನು ನನಗೆ ಅನುಗ್ರಹಿಸಿ ಸ್ವಾಮಿ. ನನಗೆ ಈ ಕಣ್ಣಿನಾಶೆ, ಶರೀರದಾಶೆಯ ಮೂಲಕ ನಿನ್ನ ಸಂಬಂಧವನ್ನು ಡಿಸ್ಕನೆಕ್ಟ್ ಆಗಲಿಕ್ಕೆ ನಾನು ಇಷ್ಟಪಡೋದಿಲ್ಲ ದೇವ. ನಾನು ನಿನ್ನೊಂದಿಗೆ ಬೆಳೆಯುವಂಥ ಮಗನಾಗಬೇಕು. ನನ್ನ ಪ್ರಾರ್ಥನೆಯ ಜೀವಿತ ಬೆಳೆಯುವಂಥ ಜೀವಿತ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿದಲ್ಲಿ ದೇವರು ನಿನ್ನನ್ನು ಆತನ ಬೆಳೆಸಲಿಕ್ಕೆ ಬಾ. ಆತನ ಪಾದದಲ್ಲಿ ಬಾ.